ಸುಮ್ಮನೆ ನಮ್ಮ ಲಾಗ್ ಒಳಗೆ ನಾವು ವಿಶ್ ಮಾಡಿ ಭಾಳ ದಿನ ಆತ. ಹೌದು, ನಾಳೆ ಬರ್ತ್ಡೇ ಐತಿ. ಅವ್ರದ್ದು ಯಾರ್ದನ್ನೋದು ನನಗೆ ಗೊತ್ತೈತ್ರಿ. ಅವರು ಕಮೆಂಟ್ ಮಾಡಿದ್ರು, ನಾಳೆ ನಮ್ಮ ಹಸ್ಬೆಂಡ್ ಬರ್ತಡೇ ಐತ್ರಿ, ನೀವು ವಿಶ್ ಮಾಡ್ರಿ ಅಂತ ಹೇಳಿ. ಸೊ ಅವ್ರ ಹೆಸರು ಆನಂದ್ ಅಂತ ಹೇಳಿ. ಆನಂದ್ ಅವರೇ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳರಿ ನಮ್ಮ ಫ್ಯಾಮಿಲಿ ಕಡೆಯಿಂದ ನಿಮಗ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ತಮನ್ನದ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಾವಂತೂ ಮಸ್ತ್ ಆಗದೀವಿ. ನೀವು ಖುಷಿ ಖುಷಿ ಆಗಿರಿ ಅಂತ ಹೇಳ್ತಾ ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಹೋಗಂದ್ರಿ ಇಬ್ರು? ಏನ್ ತಗೊಂಬಂದ್ರಿ? ನೀ ಹೇಳಿದೆಲ್ಲ ತಗೊಂಬಂದಿವಿ. 1 kg ಸಕ್ಕರೆ, 10 ರೂಪಾಯಿದು ಸೋಪಿನ ಪುಡಿ, 5 ರೂಪಾಯಿ ಲಾಲಿಪಾಪ್ ತಗೊಂಡ್ವಿ. ಇದಿಲ್ಲ ಅದಕ್ಕ ಒಟ್ಟು ನಿಮ್ ಸಂತಿನ ಅದ್ರೊಳಗನ ಮಾಡ್ಕೊಂಡ್ ಬಂದಿರಿ ಇಬ್ರು, ಹೌದಿಲ್ಲ? ಇಲ್ಲ, 5 ರೂಪಾಯಿ ಅಷ್ಟೇ. ಚಲೋ ಆತ್ ಬಿಡ, ತಗೊಂಡಿದ್ದೆ. 40 ಆಗತ್ ನೋಡ್ ನಾನು. ಕರೆಕ್ಟ್. 1 ಕಿಲೋ 40 ಆಗಿಲ್ಲ, 40 ಹೊಳೆ ತಗೊಂಬಂದಿರೇನ? 40 ರೂಪಾಯಿ ಹೊಳೆ ತಗೊಂಬಂದಿರಿ, 60 ರೂಪಾಯಿ ಮುಂಡಾಸ್ ಬಂದಿರಿ. ಮಮ್ಮಿ 1 ಕಿಲೋ ಅಷ್ಟ ನೀ ಅಂದಿದ್ದಿಲ್ಲ, 1 ಕಿಲೋ ಮತ್ತೆ ಅದನ್ನ ಕರೆಕ್ಟ್ ತಗೊಂಬಂದಿವಿ. ಅಲ್ಲಿ ತಳಗ್ ಹೋದ್ರ ಹೊಲ್ಸಲ್ ಅಂಗಡಿ ಒಳಗ ಕಮ್ಮಿ ರೇಟ್ ಒಳಗ ಕೊಡ್ತಾರ, ಅಲ್ಲಿ ತಗೊಂಬರಕ್ ಬರ್ತೈತಿ. ಅಲ್ಲ ಅಲ್ಲಿ ಕುರ್ಕಂಡಿ ಇದಾವ ಕಡೆ ನನಿ. ಒಟ್ಟು ಎಲ್ಲಾರು ಹೋಗಿ ಒಟ್ಟು ಸಕ್ರಿನ ಪತ್ತೆ ಮಾಡ್ಕೊಂಡು ತಗೊಂಬಂದಿರಿ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗನು. ನಿನ್ನೆ ರಾತ್ರಿಯಿಂದ ನಾನು ಸಕ್ರೆ ಹುಡ್ಕ್ಯಾಡತ್ತೀನಿ, ಆದ್ರೆ ಎಲ್ಲಿ ಸಿಕ್ಕಿದ್ದಿಲ್ಲ. ಇವಾಗ ಸಿಕ್ಕತ್ತೆ, ತಗೊಂಬಂದಿರಿ. ಚಲೋ ಆತ. ಬಿಸಿಲು ಭಾಳ ಐತಿ. ಆಮ್ಯಾಗ ಅರ್ದಿ ಹೋಗೋದು ನಡಿತೈತೆ. ಆಮ್ಯಾಗ ಇನ್ನೊಂದು ಏನ್ರಿಪ್ಪ ಅಂತ ಹೇಳಿದ್ರೆ, ಈ ನಮ್ಮ ಟಾಕಿ ತುಂಬ್ತೀರಿ ಅಂತ ಹೇಳಿದ್ರೆ ಇಲ್ಲಿ ಸೀಟಿ ಮ್ಯಾಗ ನೀರು ಬೀಳ್ತಾವು. ಸೀಟಿ ಮ್ಯಾಗ ನೀರು ಬಿದ್ದಪ್ಪ ಅಂದ್ರೆ ನಮ್ಮ ಟಾಕಿ ತುಂಬತಪ್ಪ ಅಂತ ಅರ್ಥ. ಇವ ನೋಡ್ರಿಪ್ಪ, ಈಗೆಲ್ಲ ಅರ್ಬಿನ ಹೋಗೋದು ಹಾಕಿದಾರೆ. ನಾನು ನಿನ್ನೆ ಹೋಗೋದಿಲ್ರಿ, ನಿನ್ನೆ ವಿಡಿಯೋ ಮಾಡತ್ತಿದ್ವಲ್ರಿ, ಹಾಗಾಗಿ ಅರ್ಬಿ ಹೋಗ್ಯೋದಾಗಿದ್ದಿಲ್ರಿ. ನೋಡ್ರಿ, ಒಂದು ಹಗ್ಗ ಪೂರ ತುಂಬಿರೋದ, ಅಲ್ಲಿ ಮಟನ್ ಎಲ್ಲ ಹೋಗೋದು ಹಾಕಿನ್ರಿ. ಕಳಿಕ ಜುಟ್ಟು ಜುಟ್ಟದಲ್ಲಿ ಕ್ಯಾಮ ಗೋಂದಾಲೆ ಜುಟ್ಟು ಗೋಂದಾಲೆ ಮಸ್ತ್ ದಿಸ್ರತಮ್ಮ. उसे फूल फूल नहीं का नानक बोल ಇದಾಗ ನೋಡು, छोटा ತೆಂಗಿನ ಗಿಡ. ಮಯ್ಯಾಯಿ ಮ್ಯಾಲತ್ತಿ ಏನ್ ಚೆಕ್ ಮಾಡತ್ತಿ? ನೋಡಿ ಚೀಲ ಅಷ್ಟು ಅದಾವ. 1 ಚೀಲ, 2 ಚೀಲ, 3 ಚೀಲ, 4 ಚೀಲ, 5 ಚೀಲ, 6 ಚೀಲ, 7 ಚೀಲ, 8 ಚೀಲ ಅದಾವ. ಆದ್ರೆ ಇವತ್ತು ನೀವು ಮ್ಯಾಲ ಹತ್ತಿ ಕೌಂಟ್ ಮಾಡತ್ತೀರೇನ ನಮ್ಮ ಮನೆಗೆ ಇಷ್ಟು ಚೀಲ ಅದಾವ ಅಂತ ಹೇಳಿ? ಗೊತ್ತಿದ್ದಿಲ್ಲ ನಿಮಗೆ ಇಷ್ಟು ಚೀಲ ಅದಾವ ಅಂತ ಹೇಳಿ? ಗೊತ್ತಿತ್ತು, ಆದ್ರೆ ಇದ್ರಾಗ ನನ್ನ ಚೀಲ ಯಾವ್ದಂತೇಳಿ ನನಗೆ ಗೊತ್ತಾಗ್ಬೋದ್ರಿ. ನಿಮ್ ಚೀಲ ಹುಡ್ಕಾಗತ್ತೀರ? ಇದ್ರಾಗ ನಮ್ಮ ಹಳೆ ಶರ್ಟ್ ಅದಾವು, ಅವು ಭಾಳ ಲಾಂಗ್ ಆಕಾವು. ಹಳೆ ಶರ್ಟ್ ಅಲ್ಲ, ಹೊಸ ಶರ್ಟ್ ಲಾಂಗ್ ಆಗೋದಕ್ಕ ನೀವು ಉಟ್ಕೊಳ್ಳೋದು ಬಿಟ್ಟಿದ್ರಿ. ಹೊಸ ಶರ್ಟ್ ಅವು ಅಷ್ಟು ತಕ್ಕೋರಿ ಅದನ್ನ. ಅವ್ ಯಾವ್ದ ನೋಡ್ರಿ. ಹೌದಾ, ನೀ ಹೇಳೋದು ಕರೆಕ್ಟ್ ಐತಿ. ಆಚೆ ಕಡೆ ನೋಡ್ರಿ ಫಸ್ಟ್. ಇದೆ ಪಕ್ಕ ಅಲ್ಲ, ಕಚ್ಚಾ ಅಲ್ಲ 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 ಕಚ್ಚಾ ಆಗ್ತದ, ಪಕ್ಕ ಅಲ್ಲಿಲ್ಲ. ಇದ್ರೊಳಗೆ ನಿನ್ನ ಸೀರೆ ಅದಾವ. ಅದ್ರ ಮ್ಯಾಲೆ ನಾನು ಹೆಸರು ಬರ್ದಿಡ್ಬೇಕಂತೀನಿ. ನಾವು ಆ ಮನೆಗಿದ್ದ ಬರ್ದಿದ್ವಿ, ಆದ್ರ ಅವು ಹೆಸರು ಬರ್ದಿದ್ವಿ. ಸಾನ್ಯಾಂದ, ನಂದ, ನಿಂದ, ತಮನ್ನಂದ ಎಲ್ಲಾ ಬರ್ದಿಟ್ಟಿದ್ದೆ ನಾನು. ಅವು ಎಲ್ಲಾ ಒಗದ್ ಆಮೇಲೆ ಎಲ್ಲ ಅದ ಅವು ಹೋಗೇ ಬಿಡ್ತಾರ. ಅದು ಪೇಂಟಿಂದೆಲ್ಲ ಅದು ಅಲ್ಲ ಅನಿಸ್ತೈತಿ. ಅಲ್ಲ ನಾ ನೋಡ್ರಿ, ಯಾಕಂದ್ರೆ ಅವಾಗ ಊರಿಗೆ ಹೋಗೋ ಗಡ್ಬಡ ಒಳಗ ಎದನ ಏನೇನು ಇಟ್ಟಿನ ನನಗ ಗೊತ್ತಿಲ್ಲ. ಹೌದಾ? ಅಲ್ಲ, ಪ್ಯಾಂಟ್ ಅದಾವು, ಒಂದು ಪ್ಯಾಂಟ್ ಐತಿ ಇಲ್ಲಿ. ಅದು ಪ್ಯಾಂಟ್ ಬೇಡ, ಈಗ ನೀವು ಶರ್ಟ್ ಅಷ್ಟ ಬೇಕ? ಶರ್ಟ್ ಬೇಕಾ? ಆದ್ರೆ ಇಲ್ಲಿ ಪ್ಯಾಂಟ್ ಐತಲ್ಲ, ಇದನ್ನ ಹೊಸ ಪ್ಯಾಂಟ್ ಐತೋ ಹಳೆ ಪ್ಯಾಂಟ್ ಐತೋ ಗೊತ್ತಿಲ್ಲ. ಅಯ್ಯ, ಅಲ್ಲಿ ಮ್ಯಾಲಿರೋವೆಲ್ಲ ಹೊಸ ಅವು. ನೀವ್ ಮತ್ತೆ ಹಳೆ ಅನ್ಕೊಂತ ಮತ್ತ ಹೊಸ ತರಬೇಡ. ಸಣ್ಣ ಮನೆ ಇದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಕತ್ ನೋಡು. ಎಲ್ಲೆಲ್ಲಿ ಏನೇನ್ ಇಟ್ಟಿರ್ತೀವಿ ಅನ್ನೋದ ಗೊತ್ತಾಗಲ್ಲ. ಕಾಲ್ ಹಾಕತ್ ಅನ್ನೋದ ಕಟ್ಟಿ ಮ್ಯಾಲ ಹೋಗೋದ್ ಬಿಡದ. ಈಗ ನಾ ಅಂತೂ ಎಲ್ಲ ಗಂಟು ಚೆಕ್ ಮಾಡಿದ್ಯಾ, ಇದೊಂದ ಗಂಟು ಬಾಕಿ ಐತಿ. ಅದು ಬಾಕಿ ಇದ್ದದಂದ್ರ ಪ್ಯಾಂಟ್ ಇದೇನ ಪಪ್ಪ ಈಗ ಹೊಕ್ಕಾರಂತ ಇದಕ್ಕ ರೈಲ್ವೆ ಸ್ಟೇಷನ್ಗೆ ಹೊಲ ಕುಂದಿರ್ತಾರಂತ. ಅಲ್ಲ ಸಾನೆ ಡ್ರೆಸ್ ಅದ. ಡ್ರೆಸ್ ಪೀಸ್ ಇದು ಡ್ರೆಸ್ ಪೀಸ್ ಅಲ್ಲ ದೀದಿದ ಅದ. ಇದು ಸಾನೆ ಡ್ರೆಸ್.
ಈಗ ನಿಮ್ಮ ಅದಾವ ಇಲ್ಲ ಅರಿಬಿ ಹ್ಞೂ ಅದ್ರಾಗ ಅದಾವನಿಲ್ಲ ಅದು ಗೊತ್ತಾಗ ನನಗೂ ಅಂತಿದ್ದು ಸುಮ್ಮನೆ ಅದು ಬೇಗಂಡು ಸಿಕ್ತಂದೆ ಈ ಶರ್ಟ್ ನೋಡಿ ಮೊನ್ನೆ ಉರ್ಸಿಗೆನ 1 ವರ್ಷ ಆತ ಈ ಶರ್ಟ್ ತಗೊಂಡ್ ನೀವು ಹಾಕೊಂಡಿಲ್ಲ ಇದನ್ನು ಇದಕ್ಕೆ ಹೋಗೊಂದು ಹಾಕೊಂತವ್ರಿ ಆ ಟಬ್ಗಿನ ಹಾಕೊಂಬಿಡ್ರಿ ಇದೆ ಹಿಂಗೆ ಎಲ್ಲಿ ಹಿಂದ್ ಹೋತದ ಹಿಂಗೆ ಇದ್ರಿ ಯಾವ ಚಪ್ಪಕ್ಲಲ್ಲ ಹಂಗಲ್ರಿ ಚಂಪಕ್ಲಾಕ್ಲ ಅಲ್ರಿ ಇವ ಶ್ರೀರಾಮಚಂದ್ರ ಸುಂದರಿ ಸುಂದರಿ ಗಿರಿ ಸುಂದರಿ ಸುಂದರಿ ಈ ಪ್ಯಾಂಟ್ ನೋಡಿ ಹೊಸದ ಪ್ಯಾಂಟ್ ಇದನ್ನೇ ಹಾಕೊಂದಿಲ್ಲ ಹಾಕೊಂಡಿಲ್ಲ ಶರ್ಟ್ ಮುನ್ನೊಂದು ಫೋನ್ ಅದ ಇವಾಗ ಟೈಮ್ 7 ಗಂಟೆ ಆಗೈತಿ ಪಟ ಅಂಥೇಳಿ ಮನೆಗಿನ ಕೆಲಸ ಎಲ್ಲ ಮುಗಿಸ್ಕೊಂಡೆ ಸ್ನಾನ ಮಾಡಿ ದೇವ್ರ ಮುಂದೆಲ್ಲ ದೀಪ ಹಚ್ಚಿದ್ದಾರೆ. ಸಾನಿಯಾ ತಮ್ಮನ್ನ ಮದರ್ಸಕ್ಕೆ ಹೋಗಿ ಬಂದ್ರಿ. ಅವರು ಹೋಗಿ ಬಂದು ಸಾನಿಯಾ ಅವ್ರ ಪುಪ್ಪವ್ರ ಜೋಡಿ ತೊಳಗೆ ಹೋಗ್ಯಾರ್ರಿ ಅಮ್ಮನ ಅಂಗಡಿ ಕಡೆ. ಆಮೇಲೆ ನಮ್ಮ ಮನೆಯವರು ಶಾಪಿಂಗ್ ಹೋಗ್ಯಾರ್ರಿ. ಅವರು ಏನು ಶಾಪಿಂಗ್ ಹೋಗ್ಯಾರ, ಏನು ತೊಂಬರಕ್ಕೆ ಹೋಗ್ಯಾರ ಅನ್ನೋದು ಅವ್ರು ಬಂದಮೇಲೆ ತೋರಿಸ್ತೀನಿ. ಇವಾಗ ಅವ್ರು ಬರೋದ್ರೊಳಗೆ ನಾನೇನು ಮಾಡ್ತೀನಪ್ಪ ನೈಟ್ ಊಟಕ್ಕೆ ಅಂತ ಹೇಳಿದ್ರೆ, ಈಗ ನಿನ್ನೆ ಹೋಗಿ ತತ್ತಿ ತೊಗೊಂಬಂದಿದ್ದೆ. ಈಗ ತತ್ತಿ ಸಾರು ಮಾಡ್ತೀನಿ. ಆಮೇಲೆ ಸ್ವಲ್ಪ ಒಗ್ಗರಣೆ ಅನ್ನ ಮಾಡ್ತೀನಿ. ಒಗ್ಗರಣೆ ಅನ್ನ ಭಾಳ ದಿನ ಆಗೈತಿ ಮಾಡಿಲ್ಲ, ಹಾಗಾಗಿ ಈಗ ಒಗ್ಗರಣೆ ಅನ್ನ ಮಾಡೋಣ. ತಮ್ಮನ್ನ ಮಾಡೋಣ. ನೀ ಮಾಡ್ತೀನಿ, ನಾ ಮಾಡ್ಲ? ನೀನು ಬರಂಗಿಲ್ಲ. ಏನು ಹುಡುಕಾಗತ್ತಿ? ಪೈಸಾ ಮಸಂಗಯೇ. ಈಗ ನೋಡ್ರಿ, ಇದು ತತ್ತಿ ಸಾರು ಮಾಡಕ್ಕೆ ಮಸಾಲೆ. ಇದು ಒಂದು ಬಟ್ಲು ಇದೇನ್ರಿ ಒಣ ಕೊಬ್ಬರಿ, ಆಮೇಲೆ ಒಂದು 4 ಟಮಾಟೆ ಹಣ್ಣನ್ನ ಇದನ್ನ ಈ ಥರ ಹೆಚ್ಚಿರ್ತೀನಿ ರೀ ನಾನು. ಅದು ಭಾಳ ಕಾಣ್ತಾವೆ. ಇವು ಇರೋದ 4 ಟಮಾಟೆ ಹಣ್ಣು ರೀ. ಅಂದ್ರೆ 4 2 ಹಿಂಗೆ ಮಾಡೀನಿ ರೀ ನಾನು. ಆಮೇಲೆ ಇವು ಸ್ವಲ್ಪ ಸೋಪ್ ತೊಗೊಂಡೀನಿ ರೀ. ಆಮೇಲೆ ಬೆಳ್ಳುಳ್ಳಿ, ಹಸಿ ಅಲ್ಲ, ಸ್ವಲ್ಪ ಕಸ್ಕಸಿ, ಆಮೇಲೆ ಚಕ್ಕೆ ಹಾಕ್ಕೊಂಡೀನಿ ರೀ. ಈಗ ಇದಕ್ಕೆ ಮತ್ತು ಏಲಕ್ಕಿ ಲವಂಗ ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ ರೀ. ಇದ್ರೊಳಗೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತೀನಿ ರೀ. ಆಮೇಲೆ ಗರಂ ಮಸಾಲ ಹಾಕ್ತೀನಿ, ಯಾಕಂದ್ರೆ ಕೊತ್ತಂಬರಿ ಇಲ್ಲ, ಪುದೀನ ಇಲ್ಲ ರೀ. ಹಂಗಾಗಿ ಏನೈತಿ ಅದನ್ನು ಹಾಕಿ ಮಾಡ್ತೀನಿ. ಒಂದು ಏನಾದ್ರೂ ಮಿಸ್ ಆದಾಗನ ಮಸ್ತ್ ಎಲ್ಲ ಟೇಸ್ಟ್ ಆಗ್ತೈತೆ ರೀ. ನಾವು ಎಲ್ಲ ಹದ ಹಾಕಿ ಮಾಡ್ತೀವಿ ನೋಡಿ, ಅವಾಗ ಏನಾದರೂ ಒಂದು ಕಡಿಮೆ ಇರ್ತೈತೆ ರೀ. ಆದ್ರೆ ಹಿಂಗೆ ಏನಾರು ಒಂದು ಕಡಿಮೆ ಇರ್ತೈತೆ ನೋಡ್ರಿ, ಹಂಗೆ ಮಾಡ್ಕೊಂಡು ಊಟ ಮಾಡಿದಾಗನ ನಮಗೆ ಭಾಳ ಟೇಸ್ಟ್ ಅನ್ನಿಸ್ತೈತೆ ರೀ. ಆಮೇಲೆ ನೋಡಿರಿ, 1-2 ಪುಟಾಣಿ ಹಾಕೀನಿ ರೀ ನಾನು. ಪುಟಾಣಿ ಹಾಕ್ಬೇಕಂತಂದು ಹೇಳಿದ್ರಿ, ಹಾಗಾಗಿ ಹಾಕೀನಿ ರೀ ನಾನು. ನೋಡೋಣ್ರಿ ಟೇಸ್ಟ್ ಹೆಂಗೆ ಆಕತ್ತೆ. ಇದೇ ಸರ ಫಸ್ಟ್ ಹಾಕಕತ್ತೀನಿ ರೀ. ಆಮೇಲೆ ತತ್ತಿ ಸಾರಿಗಂತೂ ಕಸ್ಕಸಿ ಹಾಕಿದ್ರೆ ಭಾಳ ಟೇಸ್ಟ್ ಆಗ್ತೈತೆ ರೀ. ನಮ್ಮನೆ ಊರಿಗೆ ಹೋದಾಗ ತೊಗೊಂಬಂದಿದ್ನ ರೀ ಕಸ್ಕಸಿ, ಅದಕ್ಕೆ ಹಾಕೀನಿ ರೀ ನಾನು. ಇಲ್ಲಾಂದ್ರೆ ಹಾಕ್ತಿದ್ದಿಲ್ಲ ರೀ ನಾನು. ಆಮೇಲೆ ಇದು ಇಲ್ಲಿ ಅನ್ನಕ್ಕೆ ರೀ. ಅನ್ನಕ್ಕೆ ನೋಡ್ರಿ, ಇಲ್ಲಿ ಒಂದು 4 ಉಳ್ಳಾಗಡ್ಡಿ ಹೆಚ್ಕೊಂಡೀನಿ ರೀ. ಆಮೇಲೆ ಅಲ್ಲ ಹಾಕ್ಕೊಂಡೀನಿ, ಬೆಳ್ಳುಳ್ಳಿ ಹಾಕ್ಕೊಂಡೀನಿ, ಇದಕ್ಕೆ ಚಕ್ಕೆ ಹಾಕ್ಕೊಂಡೀನಿ. ಈಗ ಇದಕ್ಕನ್ನು ಏನಪ್ಪ ಅಂತ ಹೇಳಿದ್ರೆ ಲವಂಗ ಏಲಕ್ಕಿ ಹಾಕ್ಕೊಂಡು ಈಗ ಮಿಕ್ಸಿಗೆ ಹಾಕ್ಕೊತೀನಿ ರೀ ಇದನ್ನ. ಇಲ್ಲಿ ನೋಡ್ರಿ, ನಾನು ಅನ್ನದ ಮಸಾಲೆ ಫಸ್ಟ್ ಹಾಕ್ಕೊಂಡೆ ರೀ. ಇಲ್ಲ ಅನ್ನಕ್ಕೆ ನೀಟಿಂದ ಕುಕ್ಕರ್ ಒಳಗೆ ಮಾಡಾಕತ್ತೀನಿ ರೀ ನಾನು. ಈಗ ಎಣ್ಣೆಕಾಯಿ ಹಾಕಿಟ್ಟು ಅದ್ರೊಳಗೆ ಸ್ವಲ್ಪ ಚಕ್ಕೆ ಹಾಕೀನಿ ರೀ, ಪಲಾವ್ ಎಲೆ, ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೀನಿ ರೀ. ಇಲ್ಲಿ ನೋಡ್ರಿ, ಈಗ ಮಸಾಲೆ ರೆಡಿ ಆಗೈತೆ ರೀ. ಈಗ ಮಸಾಲೆನ ಹಾಕೊಂಬಿಡೋಣ್ರಿ ಎಣ್ಣೆ ಒಳಗೆ. ಈಗ ನೋಡ್ರಿ ಮಸಾಲೆ ಎಲ್ಲ ಹಾಕೀನಿ ರೀ. ಇವಾಗ ಸ್ವಲ್ಪ ಮಸಾಲೆ ಎಲ್ಲ ಎಣ್ಣೆ ಒಳಗೆ ಈ ಥರ ಕೈ ಆಡೋದು ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಇದನ್ನೆಲ್ಲ ಕೈ ಆಡ್ಕೊಂಡು ಮಸಾಲೆ ಕುದೀತಪ್ಪ ಅಂತ ಹೇಳಿದ್ರೆ ಇದ್ರೊಳಗೆ ಅಕ್ಕಿ ಹಾಕಿ, ಉಪ್ಪು ಹಾಕಿ, ನೀರು ಎಷ್ಟು ಬೇಕು ನೋಡಿ ನೀರು ಅಷ್ಟು ಹಾಕಿ ಡಕ್ಕನ್ ಮುಚ್ಚಿ ಒಂದು ಸೀಟಿ ಹೊಡಿಸ್ಬಿಟ್ರೆ ಆಗ್ಬಿಡ್ತೈತೆ ರೀ ಒಗ್ಗರಣೆ ಅನ್ನ. ಇಲ್ಲಿ ಒಂದು ಸ್ವಲ್ಪ ಚಲೋ ಅಕ್ಕಿ ಅದಾವ ರೀ. ಮೊನ್ನೆ ಸಾನಿಯಾ ಪಲಾವ್ ಮಾಡೋಕೆ ತೊಗೊಂಬಂದ್ರಿ 1 ಕಿಲೋ. ಅದ್ರಾಗ ಇಷ್ಟ ತೆಗೆದಿಟ್ಟಿದ್ವಿ ರೀ, ಸ್ವಲ್ಪ ಮಾಡಿದ್ವಿ. ಆಮೇಲೆ ಇವು ಇಷ್ಟ ಆದ್ರೆ ಸಾಲಂಗಿಲ್ಲ ರೀ. ಆಮೇಲೆ ಅದಕ್ಕೆ ಈಗ ಏನು ಮಾಡ್ತೀನಪ್ಪ ಅಂದ್ರೆ ಸ್ವಲ್ಪ ರೇಷನ್ ಅಕ್ಕಿನ ಇದ್ರೊಳಗೆ ಮಿಕ್ಸ್ ಮಾಡ್ತೀನಿ ರೀ. ಮಿಕ್ಸ್ ಮಾಡಿ ಕ್ಲೀನಾಗಿ 1-2 ದಿನ ನೀರಿನ ತೊಳ್ಕೊಂಬಂದು ಇದ್ರೊಳಗೆ ಹಾಕಿಬಿಡ್ತೀನಿ ರೀ. ಈಗ ನೋಡ್ರಿ, ನಾನು ಅಕ್ಕಿ ತೊಳ್ಕೊಂಬಂದು ಈಗ ಮಸಾಲೆ ಒಳಗೆ ಹಾಕಿ ಚಲೋ ತಂಗ ಕೈ ಆಡಕತ್ತೀನಿ. ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ರೀ, ರುಚಿ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ನೀರು ಹಾಕಿ ಕುಕ್ಕರ್ ಡಕ್ಕನ್ ಹಾಕಿಬಿಡ್ತೀನಿ. 1 ಸೀಟಿ ಒಳಗೆ ಅಂದ್ರೆ ಅನ್ನ ಆಗ್ಬಿಡ್ತೈತಿ. ಈಗ
ಈ ಥರ ಯಾಕೆ ಕೈ ಆಡ್ಬೇಕು ಅಂತಂದು ಹೇಳಿದ್ರೆ ಮಸಾಲೆ ಒಳಗೆ ನೀರು ಹಾಕಕ್ಕೆ ಮುಂಚಾಗ ಇದು ಸಿಟಿ ಆಗೋ ಮುಂದೆ ಎಲ್ಲ ಮಸಾಲೆ ಮೇಲೆ ಬರಂಗಿಲ್ಲ, ಎಲ್ಲ ಅಕ್ಕಿಗೆ ಹತ್ಕೊಂಡ್ಬಿಡ್ತೈತಿ ಅಂತ ಟೇಸ್ಟ್ ಆಗತ್ತೆ. ಇಲ್ಲಾಂದ್ರೆ ಮೇಲೆಲ್ಲ ಮಸಾಲೆ ಬಂದ್ಬಿಡ್ತೈತೆ, ತಳಗೆಲ್ಲ ಅಕ್ಕಿ ಕುಂತ್ಬಿಡ್ತಾವೆ. ಅದಕ್ಕೆ ಈ ಥರ ಕೈಯಾಡಿ ಆಮೇಲೆ ನೀರು ಹಾಕ್ಬೇಕು. ಮಮ್ಮಿ ನಿನಗ ಪುಟಾಣಿ ಒಳಗ ಚಕ್ಕಾಚಿ ಆಳಕ್ ಬರ್ತೈತಿ? ಪುಟಾಣಿ ಒಳಗೆ ಹಾ ಇಲ್ಲ, ನನಗ್ ಬರ್ತೈತಿ. ನನಗ 8 ಚಕ್ಕ 2 ಬಿತ್ತಿತ್ತು. ಈಗ ನೋಡ್ರಿ ಅನ್ನಕ್ಕೆ ಇಟ್ಟಿನಿ. ಈಗ ಪಟ ಪಟ ಅಂತ ಹೇಳಿ ಈಗ ಸಾರಿನೊಂದು ಮಸಾಲೆ ಹಾಕೊಂಡು ಒಂದು ಸೈಡ್ ಸಾರಿಗೆ ಒಂದು ಸೈಡ್ ಅನ್ನಕ್ಕೆ ಇಟ್ಬಿಟ್ಟು ಅಂದ್ರೆ ನಮ್ಮ ಮನೆಯವರು ಮತ್ತು ಸಾನಿಯಾ ಬರೋದ್ರೊಳಗನ ಎಲ್ಲ ರೆಡಿ ಆಗ್ಬಿಡ್ತೈತೆ ರೀ. ನಮ್ಮ ಮನೆಯವ್ರು ಫೋನ್ ಹಚ್ಚಾತಾರೆ, ಅವ್ರದ್ದು ಫೋನ್ ರಿಸೀವ್ ಮಾಡಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ರೀ. ಈಗ ನೋಡ್ರಿ ಸಾರು ಮಾಡಕ್ಕೆ ಇಲ್ಲಿ ಡಬ್ರಿ ಒಳಗೆ ಎಣ್ಣೆ ಹಾಕಿಟ್ಟಿನಿ. ಅದಕ್ಕೆ ಸ್ವಲ್ಪ ಖಾರ ಹಾಕಿಬಿಡ್ತೀನಿ. ಎಣ್ಣೆ ಭಾಳ ಹಾಕಿ ಖಾರ ಹಾಕಿನಿ ಅಂದ್ರೆ ಕಲ್ಲರ್ ಬರ್ತೈತೆ ರೀ. ಸಾರು ಕೆಂಪಗೆ ಹಾಕತ್ತಲ್ರಿ. ಹಿಂಗೆ ಫಸ್ಟ್ ಮಸಾಲೆ ಹಾಕ್ಬಾರ್ದು, ಎಣ್ಣೆ ಕಾಯೋದ್ರಾಗ ಖಾರ ಹಾಕ್ಬೇಕು. ಅದಕ್ಕೆ ಮಸಾಲೆನೂ ರೆಡಿ ಆಗೈತೆ ರೀ. ಈಗ ಇದಕ್ಕೆ ಖಾರ ಹಾಕೊಳ್ಳೋಣ, ಒಣ ಖಾರ. ಹಿಂಗೆ ಎಣ್ಣೆ ಒಳಗೆ ಖಾರ ಹಾಕ್ಬೇಕು ನೋಡ್ರಿ. ಗ್ಯಾಸು ಸಣ್ಣ ಇಟ್ಕೋಬೇಕು ರೀ. ಈಗ ಮಸಾಲೆ ಹಾಕೊಂಬಿಡೋದು ನೋಡ್ರಿ. ಈಗ ಕಲರ್ ಬಂತಿಲ್ರಿ. ಈಗ ಕೈಯಾಡಿದ್ರನ್ನ ಅದ ಕಲರ್ ಇರ್ತೈತಿ. ತಮ್ಮನ್ನ ಏನ ಪಪ್ಪ ಬಂದ್ರೆ ತೊಗೊಂಬಂದ್ರ? ಎಲ್ಲಾದ್ರ ಅವ್ರ? ಅವರೆಲ್ಲ ಇಲ್ಲೇ ತಲೆ ಹೋಗಿರ್ತಾರೆ. ಹೌದಾ? ಬರ್ತಾರಂತಿ. ಅಯ್ಯ ನನಗೆ ಗೊತ್ತಾಗ್ಲಿಲ್ಲ, ನಾವು ವಿಡಿಯೋ ಮಾಡಕತ್ತಿದ್ನಲ್ಲ ಹಂಗ ಸೈಲೆಂಟ್ ಆಗಿ ಬಂದು ಇಟ್ಟು ಹೋಗಿರ್ಬೇಕು. ಮಮ್ಮಿ ಇದ್ರೊಳಗು ಪ್ಯಾಂಟ್ ಐತಿ, ಮತ್ತೆ ಇದು ಪ್ಯಾಂಟ್, ಇದು ಸಾಕ್ಸ್ ತಗೊಂಡಾರ ಪಪ್ಪ 2. ಅದು ಪುಟ್ಟಿ ಗಟ್ಟಿ ಹಾಕಕ್ ನೈತಿಲ್ಲ ಇಲ್ಲಿಂದ ಹೋಗಕ್. ಬಂದ್ರೆ ಏ ಸಪ್ಳನ ಮಾಡಿಲ್ಲಲ್ಲ ಬಂದಿದ್ದೆ ಇಲ್ಲ ತಮ್ಮನ್ನ ಚಿರಾಸ್ಕೊಂಡೆ. ನೀವು ಕೈ ಕಾಲು ಮಾಡಿ ತಕೊಂಬಂದ್ರನ? ವೆರಿ ಗುಡ್. ಅವು ಶರ್ಟ್ ಅದಾವಲ್ಲ, ನಾನು ಫಿಟ್ಟಿಂಗ್ ಮಾಡಿಸ್ಬೇಕಂತ ವಿಚಾರ ಮಾಡಿದ್ದೆ. ಬಟ್ ಶರ್ಟ್ ಎಲ್ಲ ಫಿಟ್ಟಿಂಗ್ ಅದಾವು, ಅದೇನು ಬೇಡ ಅಂತ ಹೇಳಿ ಬಿಟ್ಟೆ. ಹೋದ್ಯಾ 2 ಪ್ಯಾಂಟ್ ತಗೊಂಬಂದ್ಯಾ, 2 ಸಾಕ್ಸ್ ತಗೊಂಬಂದ್ಯಾ. ಯಾರ್ಯಾರು ಹೋಗಿದ್ರಿ ನೀವು? ಮುನ್ನ ಹೋಗಿದ್ವಿ. ಗಾಡಿ ತಗೊಂಡ ಬಸ್ಸಿಗೆ ಒಂದು ಲೇಟ್ ಆಗೈತಿ. ಸ್ವಲ್ಪ ಕಿಟಕಿ ತೆಗಿರಿಪ್ಪ. ಏನ್ ಘಾಟಿದೆ ಸಾರಿಗೆ ಈಗ ಒಗ್ಗರಣೆ ಏನದು ಗಮ್ಮತ್ತು ವಾಸನೆ. ಒಗ್ಗರಣೆ ಏನ ತತ್ತಿ ಸಾರು ಮಾಡಾಕತ್ತೀನಿ. ಹೌದಾ? ತಗೊಂಬಂದ್ರ ಪ್ಯಾಂಟ್? ಈ ಪ್ಯಾಂಟಿನ ಬಾಕ್ಸ್ ನೋಡಿದೆ. ಐ ಪ್ಯಾಂಟಿನ ಬಾಕ್ಸ್ ಅದ? ಬಾಕ್ಸ್ ಒಳಗೆ ಬಂದವ್ರ ಪ್ಯಾಂಟ್? ಟ್ರ್ಯಾಕ್ ಪ್ಯಾಂಟ್ ಇದೆ, ಇದಕ್ಕೆ 400 ರೂಪಾಯಿ. ಚಲೋ ಐತಿ ಪ್ಯಾಂಟ್. ಆಮ್ಯಾಗ ಇದು ಟ್ರ್ಯಾಕ್ ಪ್ಯಾಂಟ್, ಇದಕ್ಕೆ 350 ರೂಪಾಯಿ. ಪಪ್ಪ 350. ಇಲ್ಲಿಂದ ನೈಟ್ ಯಾವಾಗ ಹಾಕೊಂಡು ಹೋಗ್ತೀನಿ ನೀನು? ಇದ್ರೊಳಗೆ ಯಾರು ನೀನು? 2 ಪ್ಯಾಂಟ್, ಆಮ್ಯಾಗ ಸಾಕ್ಸ್. ಅಷ್ಟೇನ್ರಿ ಶಾಪಿಂಗ್? ಇಷ್ಟ ಶಾಪಿಂಗ್. ಚಲೋ ಆತ್ ಬಿಡಿ. ನನಗೆ ಟೀ ಶರ್ಟ್ ಅದಾವು. ಏನಿತ್ತು ಅಂತ ಹೇಳಿದ್ರೆ ಫಿಟ್ಟಿಂಗ್ ಮಾಡ್ಸಕ್ಕೆ ಟೈಮ್ ಇದ್ದಿಲ್ಲ. ಹಿಂಗಾಗಿ ನನ್ನ ಚೀಲದಾಗ ಕಟ್ಟಿಟ್ಬಿಟ್ಟಿದ್ದೆ. ಇವತ್ತು ಎಲ್ಲ ಚೀಲ ಹುಡುಕ್ಯಾಡ್ ತೆಗೆದ್ವಿ, ಅದು ಫಿಟ್ಟಿಂಗ್ ಮಾಡಿಸ್ಲಿಲ್ಲ. ಹಾಕೊಂಡ್ ನೋಡಿದ್ರಲ್ಲ ಕರೆಕ್ಟ್ ಆಗಿದ್ವು. ಸುಮ್ಮನೆ ಒಳಗ ಮಸ್ತ್ ಘಮ್ ಘಮ್ಮನ ವಾಸನಿ. ಅಲ್ಲಿ ಅಡಿಗೆ ಮಾಡಕ್ಕೆ ಇಟ್ಟು ಬಂದಿ ಮಕ್ಕೊಂದೇನ? ಅಡಿಗೆ ಆಗೈತಿ? ಕಂಪ್ಲೀಟ್ ಆಗೈತೆ ಅಡಿಗೆಲ್ಲ. ಹಾ, ನಾನು ಅಡಿಗೆ ಅಲ್ಲೇ ಇಟ್ಟು ಬಂದು ಮತ್ತೆ ಮಕ್ಕಳಾಕ ಇದು ಮಾಡಲ್ಲ, ಎಲ್ಲ ಕಂಪ್ಲೀಟ್ ಮಾಡೇ ಬಂದ ರೆಸ್ಟ್ ಮಾಡ್ತೀನಿ. ಹೌದಾ? ನಾವು ಅಲ್ಲಿ ಬರಬೇಕಾದ್ರೆ ಅಮ್ಮನ ಅಂಗಡಿ ಕಡೆ ಹೋದ್ವಿ. ಹೋಗಿದ್ರೆ? ಸಾನಿಯಾ ತಮನ್ನ ಅಂತ ಸಾನಿಯಾ, ನಮ್ಮ ಸನ, ನಮ್ಮ ಆಶಾ, ನಮ್ಮ ಸುಲ್ತಾನ ಎಲ್ಲ ಅಲ್ಲೇ ಇದ್ರೆ. ಹೋಗಬೇಕಾದ್ರು ನಮ್ಮ ಹೋಗಿ ಬಿಟ್ಟು ಅದಿ, ಬರೋಬೇಕಾದ್ರು ನಮ್ಮ ಹೋಗಿ ಬಿಟ್ಟು ಅದ್ವಿ. ಅಮ್ಮ ಕೇಳಿದ್ರೆ ಎಲ್ಲ ಹೋಗಿದ್ರಿ ಅಂತೇಳಿ ಮತ್ತೆ ಅಮ್ಮ ಕೇಳಿದ್ವಿ ಹುಬ್ಬಳ್ಳಿ ಹೋಗಿದ್ವಾ, ಹಿಂಗೆ 2 ಪ್ಯಾಂಟ್ ತೊಗೊಂಡ್ಯಾ ಮತ್ತೆ ಇವೆಲ್ಲ ತೊಗೊಂಡು ಬಂದೆ ಅಂತ ಹೇಳಿದ್ಯಾ. ತಿವಾಗಿಲ್ಲ. ಈಗ ನಾ ಸಾನ್ಯಾ ಬಂದ ಅಂತ ಹೇಳಿದ್ರೆ ಪಟ ಊಟ ಮಾಡೋಣ, ಪಾಚ್ಕೊಂಡ್ಬಿಡೋಣ. ಆಮೇಲೆ ವಾಸನೆ ಮಸ್ತ್ ಬರತೈತಿ. ಅದ್ರಾಗ ನಿನ್ನ ಕೈ ಟೇಸ್ಟ್ ಅಂತ ಹೇಳಿದ್ರೆ ಅನಾಹುತೆ. ಅದಕ್ಕ ನೀವು ಫೋನ್ ಹಚ್ಚಿದ್ರಲ್ಲ ತೊಗೊಂಬರ್ಲೇನಂತ ಕೇಳಾಕ, ಅದಕ್ಕ ನಾನು ವೆರೈಟಿ ಮಾಡಾಕತ್ತೀನಿ ಮನ್ಯಾಗ. ಅದಕ್ಕೆ ಮತ್ತೀಗ ಅದ ತಿನ್ನಂದ್ರ ಅಡಿಗೆ ಹೋಗಂಗಿಲ್ಲ, ಊಟ ಹೋಗಂಗಿಲ್ಲ ಅಂತೇಳಿ ಅದಕ್ಕ ಬ್ಯಾಡ ಅಂದೆ. ಹೌದಾ? ಗಾಳಿ ಅಂತೂ ಸುಮ್ಮನೆ ಇಲ್ಲಿ ಮಸ್ತ್ ಹೊಡೆದ. ಕಣ್ಣು ಮುಚ್ಕೊಂಡ್ ನಮ್ಮ ಮಕ್ಕಳ ಹಂಗ ನಿಂತ ಗಾಳಿ ಹೆಂಗ್ ಬರ್ತದೆ ನೋಡಿ ಇಲ್ಲಿ. ಹಗ್ಲಲ್ಲ ಯಾವಾಗ ತಳಗ್ ಹೋದೆವು ಅನಸ್ತತಿ. ಇಷ್ಟೊತ್ತಾಗದ್ರಾಗಂದ್ರ ಒಳಗ ಹೋಗ್ಬಾರ್ದು, ಹೊರಗ ಮಕ್ಕೋಬೇಕು, ಆರಾಮ್ ಅನಸ್ತತಿ. ನಮ್ದು ಶೆಟ್ಟಿನ ಮನಿ ಅಲ್ಲ, ಒಳಗಿದ್ದಾಗ ಜಳ ಆಕೈತಿ. ಅಲ್ಲಿಂತ್ರ ಹೊರಗೆ ಬಂದಿವಪ್ಪ ಅಂತ ಹೇಳಿದ್ರೆ ಈ ಗಾಳಿಗೈತಲ್ಲ ಮಸ್ತ್ ಬರತ್ ಫೀಲ್. ಹಂಗ ಹೊಡೆದ್ ತುಂಬ ಊಟ ಮಾಡಿ ಚಾಪಿ ಹಾಸ್ಕೊಂಡ್ ನಮ್ಮ ಮಕ್ಕ ಮುಟ್ಟ ಅಂದ್ರೆ ಯಾವಾಗ ಬೆಳಕ್ ಹರಿತೈತ ಗೊತ್ತಾಗಂಗಿಲ್ಲ. ಗೊತ್ತಾಗನ್ಕರೆ 3 ಗಂಟೆಗೆಲ್ಲ ಗೊತ್ತಾಕೈತಿ ಥಂಡಿಗೆ. ಇಲ್ಲಿ ನೋಡ್ರಿ ಬೆಕ್ಕ ಹೊಟ್ಟೆ ಊಟ ಮಾಡಿ ಮಸ್ತ್ ಆಟ ಆಡಕತ್ತಾವ. ಖಾತೂನ ಸುಮ್ಮ ಕೂತೈತ್ರಿ ಇದೆ. ಈ ಬೆಕ್ಕಿನ ಮರಿ ಸುಮ್ಮ ಕುಂದ್ರಂಗಿಲ್ರಿ ಇವು.
ನಿನ್ನಂಗಿನ ಎಲ್ಲ ಅಂಗಡಿ ಹೋಗಿ ಸಕ್ರೆ ಕೇಳಿ ಬಂದಿ, ಹೌದು. ಯಾವ ಅಂಗಡಿಯಾಗೂ ಸಕ್ರೆ ಸಿಗ್ಲಿಲ್ಲ. ಹ್ಮ್. ಒಬ್ರ ಕಮೆಂಟ್ ಮಾಡ್ಯಾರ, ಏನಂತ್ರಿ? ತಳಗ ನಿಮ್ಮ ಚಾಚಾರ್ ಇರ್ತಾರೆ, ನಿಮ್ಮ ಅಣ್ಣಾರ್ ಇರ್ತಾರೆ, ಅವ್ರ ಕಡೆ ನೀವು ಸಕ್ರೆ ಇಸ್ಕೊಂಡೆ ಚಾಗಿ ಮಾಡ್ಕೊಂಡು ಕುಡಿದ ಮತ್ತು ನೀವು ತಂದ ಮ್ಯಾಗ ಅವ್ರಿಗೆ ವಾಪಸ್ ಕೊಡ್ಬೋದಲ್ಲ ಅಂತ ಕೇಳ್ಯಾರ ಮಂದಿ. ಹೌದು. ಮಂದಿ ಅನ್ನಕ್ಕೆ ಒಬ್ಬರ ಕಮೆಂಟ್ ಮಾಡ್ಯಾರಂಗೆ. ಹ್ಮ್ ಹ್ಮ್. ಬಟ್ ನಮ್ಮ ರಿಲೇಶನ್ಶಿಪ್ ಹೆಂಗೈತೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ನಾನು ಅಕಸ್ಮಾತ್ ಹೋಗಿ ನಾನು ಸಕ್ರೆ ಕೊಡ ಅಂತ ಕೇಳಿದ್ರೆ ಅವ್ರು ಚಹಾ ಮಾಡಿ ಮತ್ತೆ ಬಿಸ್ಕಿಟ್ ತರಿಸಿ ಚಹಾ ಕುಡಿಸಿ ಕಳಿಸ್ತಿದ್ರ ಅವ್ರ. ನಾನು ನಮ್ಮ ಮನೆಗೆ ಮತ್ತೆ ಬೇಕಲ್ಲ ಡೈಲಿ ಹೋಗಿ ಒಮ್ಮಟಿಗೆ ತೊಗೊಂಬಂದ್ರಾತ ಅಂತೇಳಿ ಹೋಗಿದ್ದೆ ನಾನು ನಿನ್ನೆ. ಮತ್ತು ಆಮೇಲೆ ನಮ್ಮ ಚಾಚಿ ಕೊಟ್ರು, ಇಲ್ವಾ ಮತ್ತು ಅಂಗಡಿಯನ್ನ ಬಂದಿರ್ತತನ ತಗೋ ಈ ತಗೋ ಮತ್ತು ಇದು ಮಾಡುವಂತೆ ಅಂತ ಹೇಳಿ ಸಾನಿಯಂಕಾಯಿ ಕೊಟ್ಟು ಕಳಿಸಿದ್ದರಿ. ಮತ್ತು ಮಾಡ್ಕೊಂಡು ಕುಡ್ದೀವಿ ನಾವು. ಆಮ್ಯಾಗ ಇಲ್ಲಿ ಇನ್ನೊಂದು ಹೆಂಗದು ಗೊತ್ತಾನೆ, ತಾಜ್ ನಗರದಾಗ ಅಂಗಡಿ ಭಾಳ ಕಡಿಮೆ ಅದಾವು. ತಳಗ್ ಹೋದಿಪ್ಪ ಅಂತ ಹೇಳಿದ್ರೆ ಎಷ್ಟು ಬೇಕಷ್ಟು ಅಂಗಡಿ ಅದಾವು, ಏನ್ ಬೇಕಾದ್ ತರ್ಬೋದು. ಹೌದು. ಇದಿಲ್ಲ ಅಂತ ಹೇಳಕ್ ಆಗಂಗಿಲ್ಲ. ಬಟ್ ಇಲ್ಲಿ ಬಂದಾಗ ಏನಪ್ಪಾ ಅಂತ ಹೇಳಿದ್ರೆ ನಾವು ತೆಂಗದ ರೇಷನ್ ಮಾಡಾಕ್ತೇವ್ದು ಇಲ್ಲಿಗೆ. ಸೊ ಹಿಂಗಾಗಿ ಸಕ್ರೆ ಖಾಲಿ ಆಗಿತ್ತೆ. ಇದೇನು ದೊಡ್ಡ ವಿಚಾರ ಅಲ್ಲ. ನಮ್ಮ ರಿಲೇಶನ್ಶಿಪ್ ಭಾಳ ಚಂದ ಐತಿ. ಸುಮ್ಮನೆ ಆ ಬೆಕ್ಕದಕ್ಕೆ ಏನು ಮಾಡಿರಂಗಿಲ್ಲ. ಅದೇನ್ರ ಮಾಡೋಕ್ಕಿಂತ ಮುಂಚೆ ಐತಲ್ಲ ಅದು ಉಳಾಗ್ತೈತೆ ಅಲ್ಲಿ. ಅದ ಅಲ್ಲ ಎರಡು ಕುಸ್ತಿ ಹಿಡ್ದಾವ, ಎರಡಲ್ಲಿ ಹಿಡ್ದಾವ ಒಳಗೆ. ತಾಯಿ ಬಿಂದಾಸ್ ಮುಖಂಡತಿ ಏನಾರ ಯಾಕ ಮಾಡ್ಕೊಂಡವ್ರಿ ನೀವು ಅಂತೇಳಿ ಆರಾಮ ಐತದ. ನೋಡಿ ನೋಡ್ದ ಬಾ ಇದನ್ನ ಬುಸ್ಲಿ ಆತಲ್ಲ, ಬಾಲಾಡಿ ಇರ್ಸ್ಕೊಂಡ್ ದುಬ್ಬ ಇರ್ಸ್ಕೊಂಡ್ ಎಲ್ಲೇ ಹೊರಗೆ ಬರೀಪಾ. ನೋಡಾಕಿರ ಕುಂತೇವ ಪ್ರೇಕ್ಷಕರ, ನೀವು ನೋಡಿದ್ರ ಬ್ಯಾಗ್ಲಿ ನೋಡಿರಲ್ಲ ಯಾರು ಕಾಲ್ನಂಗೆ ನಾಚಿಕ್ ಬಂತಾನ ಅವ್ರಿಗೆ. ಅಯ್ಯ ಅಲ್ಲ ಹಣಿಕಾಕರ್ತೈತೆ ಇಲ್ಲೇ ಸಂದಾಗ ಸಂದೆ ಬಂದು 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 ಬೆಕ್ಕಿನ ಆಟ ಭಾರಿ ಚಂದ ನೋಡ. ತಮ್ಮಣ್ಣ ನೀನು ಹಿಂಗ ಮಾಡ್ತೇನೆ? ನಾನು ದೀದಿ ಹಂಗ. ಹೌದಾ? ಅವರು ಬ್ಯಾರಲ್ಲಿಂದ ಹೋಗ್ತಾರ. ಬಾವು ಇದ್ರ ಕಣ್ಣು ಹೆಂಗ್ ಕಾಣ್ತಾವು, ಇದ್ರ ಬಾಲ ಹೆಂಗ್ ಇರಿಸ್ತೈತಿ, ಇದ್ರ ದುಬ್ಬ ಹೆಂಗ್ ಇರಿಸ್ತೈತಿ. ಬಾಳ ಚಾಲೋ ಅದಾವು. ಅದು ಒಂದ್ ಆಕಡೆ ಹೋಗ್ತದೆ. ಈ ಕಡೆ ಬರ್ರಿ, ಅಲ್ಲೇ ಬೋಗ ಬರ್ತೈತಿ. ಚೆಕ್ ಮಾಡತ್ತಾವು ಮುಸ್ರಿ ಎಷ್ಟು ಅದಾವು, ಮುಸ್ರಿ ತೆಗ್ತಾವ ಪಾಪ ಹೋಗ್ಯಾವ. ಚೆಕ್ ಮಾಡತ್ತಾವು. ಅದು ಓಡಾಡ್ತಾರ ನೋಡ. ಮರಿ ಮಾತ್ರ ಸುಮ್ಮನವು ಭಾರಿ ಮಸ್ತ್ ಅದಾವ, ಕ್ಯೂಟ್ ಅದಾವ. ಚಾಲೋ ಅದಾವ್ರಿ. ಏನ್ ಸುಮ್ಮನಿದ ತತ್ತಿ ಸಾರೆ ಹೆಂಗ್ ಕಾಣಕತ್ತೈತಿ? ಕಾಣಕತ್ತೈತಲ್ಲ, ಸ್ಮೆಲ್ ಸೂಪರ್ ಐತೈತೆ. ಸ್ಮೆಲ್ ಬರಕತ್ತೈತಿ. ಹೆಂಗ್ ಕಾಣಕತ್ತೈತಿ? ಚಲೋ ಕಾಣಕತ್ತೈತಿಲ್ಲ? ಕೆಂಪ ಕಾಣತೈತಿ. ಇದನ್ನ ಪಲಾವ್ ಒಗ್ಗರಣೆ ಅನ್ನ. ಒಗ್ಗರಣೆ ಅನ್ನ ಮಸ್ತ್. ಇವೇನ್ ಮೆಣಸಿನ್ಕಾಯಿ ಮ್ಯಾಗ? ಮೆಣಸಿನ್ಕಾಯಿ ಅದಾವ. ಯಾಕೆ ಹಾಕ್ಬೇಕು ಅದ್ರೊಳಗ? ಹೌದನ? ನಾ ಏನ್ ತಿಳ್ಕೊಂಡೇನಿ ನೀವು ಉದ್ದದನ್ನ ಹಾಕಿಯಲ್ಲ, ಕಟ್ ಮಾಡಕ್ಕೆ ಕುಡುಗಲ್ ಇತ್ತು ಅಲ್ಲೋ ನನಗೆ ಡೌಟ್ ಬಂತ, ಅದಕ್ಕೆ ಕೇಳಿದೆ ನಾನು. ಉದ್ದಕ್ಕೆ ಹೆಚ್ಚು ಹಾಕಿನ್ರಿ ಅವ್ನು. ಇನ್ನೇನು ಸಾನ್ಯಾ ಬರೋದು ವೇಟ್ ಮಾಡೋಣ, ನಾನು ಊಟ ಮಾಡೋಣ. ಫೋನ್ ಹಚ್ಚಿನ ಸಾನ್ಯಾ ತಳಗ್ ಬಂದಾರಂತ, ಬರ್ತಾವಂತ. ಬಂದಾಳಂತ? ಹಂಗಂದ್ರೆ ಅಡ್ಡಿ ಇಲ್ಲ. ಪಟ್ ಪಟ್ ತಾಟ್ನಾಗ ಅನ್ನಾಗಿನ ಸಾರಿಗೆ ಹಾಕಿ ಯಾಕಂದ್ರೆ ಬಂದ ಬಿಡ್ತಾಳೆ ಈಗ. ತಮ್ಮನ್ನ ಹಚ್ಚ ಒಂದಿನ ಫೇವ್ರೇಟ್ ಸೀರಿಯಲ್. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ನಾನು. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ. ಜೈ ಭಾರತ್ ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.